ಹಾಯ್ ಗೈಸ್, ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ. ಈ ವಾರ ಯಾವ ಸಿನಿಮಾ ಅಪ್ಡೇಟ್ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನ್ಯೂ ಅನೌನ್ಸ್ಮೆಂಟ್: ದುಲ್ಕರ್ ಸಲ್ಮಾನ್ ಮತ್ತೆ ತನ್ನ ಮಲಯಾಳಂ ಚಿತ್ರದಲ್ಲಿ ಸಿನಿಮಾ ಮಾಡಲು ಹೊರಟಿದ್ದಾರೆ. ಐ ಆಮ್ ಗೇಮ್ ಟೈಟಲ್ನೊಂದಿಗೆ RDX ಸಿನಿಮಾದ ನಿರ್ದೇಶಕ ನಹಾಸ್ ಹಿಡ್ತಾಲ್ ಅವರು ಆಕ್ಷನ್ ಗ್ಯಾಂಗ್ಸ್ಟರ್ ಸಿನಿಮಾ ಮಾಡಲು ಹೊರಟಿದ್ದಾರೆ. 2026ರಲ್ಲಿ ಬಿಡುಗಡೆ ಆಗಲಿದೆ. ನ್ಯೂ ಅಪ್ಡೇಟ್: ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಕೇವಲ ಅರ್ಧ ಗಂಟೆಯಲ್ಲಿ 3 ಲಕ್ಷ ಮಂದಿ ಟ್ರೈಲರ್ ನೋಡಿದ್ದಾರೆ. ದರ್ಶನ್ ಅವರು ಟ್ರೈಲರ್ನಲ್ಲಿ ಹಲವು ಗೆಟಪ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅವರ ಸ್ಟೈಲಿಶ್ ಲುಕ್, ಮಾಸ್ ಡೈಲಾಗ್ ಗಮನ ಸೆಳೆಯುವಂತಿದೆ. ಈ ಹಿಂದೆ ತಾರಕ್ ಚಿತ್ರದಲ್ಲಿ ಒಟ್ಟಿಗೆ ಕೆಲಸ ಮಾಡಿದ ನಿರ್ದೇಶಕ ಪ್ರಕಾಶ್ ಹಾಗೂ ನಟ ದರ್ಶನ್ ಅವರು ಈ ಸಿನಿಮಾದಲ್ಲಿ ಹೇಗೆ ಕಮಲ್ ಮಾಡಿದ್ದಾರೆ ಎಂದು ಕಾದು ನೋಡಬೇಕಾಗಿದೆ. ಸಿನಿಮಾದಲ್ಲಿ ಸಹಕಲಾವಿದರಾಗಿ ನಾಯಕಿ ರಚನಾ ರಾಯ್, ಮಹೇಶ್ ಮಂಜ್ರೇಕರ್, ಅಚ್ಯುತ್ ಕುಮಾರ್, ಶರ್ಮಿಳಾ ಮಾಂಡ್ರೆ, ಸೋಬ್ರಾಜ್ ಮೊದಲಾದವರು ನಟಿಸಿದ್ದಾರೆ. ಅಜಿಲಿನ್ ಲೋಕನಾಥ್ ಸಂಗೀತ ಚಿತ್ರಕ್ಕೆ ಇದೆ. ಪ್ರಕಾಶ್ ಹಾಗೂ ಜಯಮ್ಮ ಚಿತ್ರ ನಿರ್ಮಿಸಿದ್ದಾರೆ. ಡಿಸೆಂಬರ್ 11ಕ್ಕೆ ಸಿನಿಮಾ ಬಿಡುಗಡೆಯಾಗಲಿದೆ. ಸಿನಿಮಾದ ಮೇಲೆ ತುಂಬಾ ಭರವಸೆ ಇದೆ. ಸಿನಿಮಾದ ಟ್ರೈಲರ್ ತುಂಬಾ ಎಂಗೇಜ್ ಆಗಿದೆ. ಜನರು ಕಾತುರದಿಂದ ಕಾಯುತ್ತಿರುವ ಸಿನಿಮಾ ಎಂದರೆ ಅದು ಟಾಕ್ಸಿಕ್ ಸಿನಿಮಾ. ಮುಂದಿನ ವರ್ಷ ಅಂದರೆ 19 ಮಾರ್ಚ್ 2026ರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ಟಾಕ್ಸಿಕ್ ಸಿನಿಮಾವು ಗಲ್ವಾನಾ ರಾಲಿಯಾ ಭಾರತದ ಸೈನಿಕನ ಕಥೆಯನ್ನು ಆಧರಿಸಿರುವಂತಹ ಸಲ್ಮಾನ್ ಖಾನ್ ನಟನೆಯ ದಿ ಬ್ಯಾಟಲ್ ಆಫ್ ಗಲ್ವಾನಾ ಸಿನಿಮಾದ ವಿರುದ್ಧ ಅದೇ ದಿನ ರಿಲೀಸ್ ಆಗಲಿದೆ ಎನ್ನುವ ಮಾಹಿತಿ ಸಿಕ್ಕಿದೆ. ಇದು ನಿಜವಾದರೆ ಅಂದಿನ ದಿನ ಹಬ್ಬದ ಸಂಭ್ರಮ ಇರುವುದಂತೂ ಖಚಿತ. ಸದ್ಯ ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟನ ತುಂಬಾ ಚೆಂದಾಗಿ ಆಡುತ್ತಿದ್ದಾರೆ. ಮನೆಯ ಹೊರಗೂ ಒಳಗೂ ಇವನದ್ದೇ ಹವಾ. ಗಿಲ್ಲಿ ನಟ ಇದೀಗ ನಾಯಕನಾಗಿ ಸ್ಯಾಂಡಲ್ವುಡ್ಗೆ ಪ್ರವೇಶಿಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಷ್ಟೇ ಅಲ್ಲದೆ ದೊಡ್ಡ ಪರದೆಯಲ್ಲೂ ಪ್ರೇಕ್ಷಕರನ್ನು ಎಂಟರ್ಟೈನ್ ಮಾಡಲು ರೆಡಿಯಾಗಿದ್ದಾನೆ. ಸಿನಿಮಾದ ಹೆಸರು ಸೂಪರ್ ಹಿಟ್. ಸಿನಿಮಾದ ಟೀಸರ್ ಬಿಡುಗಡೆಯಾಗಿದ್ದು ಕಾಮಿಡಿ ಥ್ರಿಲ್ಲರ್ ಆಗಿ ಕಾಣಿಸಿಕೊಂಡಿದೆ. ಸಿನಿಮಾದ ನಿರ್ದೇಶಕರು ಜಯಾನಂದ. ಕಾಮಿಡಿ ಕಥೆಯ ಪ್ಲಸ್ ಪಾಯಿಂಟ್ ಆಗಿದ್ದು ಕಮರ್ಷಿಯಲ್ ಮತ್ತು ಆಕರ್ಷಕವಾಗಿಡಲು ಸಸ್ಪೆನ್ಸ್ನೊಂದಿಗೆ ಮಾಡಲಾಗಿದೆ. ವಿಜಯಲಕ್ಷ್ಮಿ ಎಂಟರ್ಪ್ರೈಸಸ್ ಅಡಿಯಲ್ಲಿ ನಿರ್ಮಿಸಲಾಗಿದ್ದು ಚಿತ್ರೀಕರಣ ಮತ್ತು ಪೋಸ್ಟ್ ಪ್ರೊಡಕ್ಷನ್ ಪೂರ್ಣಗೊಂಡಿರುವ ಈ ಚಿತ್ರವನ್ನು ಬಿಡುಗಡೆ ಮಾಡಲು ಚಿತ್ರತಂಡವು ತಾಳ್ಮೆಯಿಂದ ಕಾಯುತ್ತಿದೆ. ಚಿತ್ರದಲ್ಲಿ ನಾಗೇಂದ್ರ ಪ್ರಸಾದ್, ಡ್ರ್ಯಾಗನ್ ಮಂಜು, ಸಾಧು ಕೋಕಿಲ್ ಮತ್ತು ಸೀನುಬಾಯಿ ಕೂಡ ನಟಿಸಿದ್ದಾರೆ. ಗೋವಾದಲ್ಲಿ ನಡೆದ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ರಣವೀರ್ ಸಿಂಗ್ ಅವರು ವೇದಿಕೆ ಮೇಲೆ ಭಾಷಣ ಮಾಡುವಾಗ ಕಾಂತಾರ ಚಿತ್ರದಲ್ಲಿ ಚಿತ್ರಿಸಲಾದ ಪವಿತ್ರ ದೈವ ಭೂತಕೋಲ ಸಂಪ್ರದಾಯವನ್ನು ಅಪಹಾಸ್ಯ ಮಾಡುವ ಮತ್ತು ಅವಮಾನಿಸುವ ಮೂಲಕ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಎಂದು ಆರೋಪಿಸಿ ವಕೀಲ ಪ್ರಶಾಂತ್ ದೂರು ನೀಡಿದ್ದಾರೆ. ರಣವೀರ್ ಸಿಂಗ್ ವರ್ತನೆ ಮತ್ತು ನಡೆಯನ್ನು ಅನೇಕರು ಟೀಕಿಸಿದ್ದರು. ಸ್ವತಃ ರಿಷಬ್ ಶೆಟ್ಟಿ ಕೂಡ ಈ ರೀತಿ ಮಾಡಬೇಡಿ ಅಂತ ಹೇಳಿದ್ದರು. ಆದರೂ ರಣವೀರ್ ಸಿಂಗ್ ಕೆಟ್ಟದಾಗಿ ಅನುಕರಣೆ ಮಾಡಿದ್ದರು. ದೈವವನ್ನ ದೆವ್ವ ಎಂದು ಹೇಳಿದ್ದರು. ಇದರಿಂದ ಅನೇಕರು ಬೇಸರ ಪಟ್ಟರು. ಟೀಕೆಗಳು ಜಾಸ್ತಿನೇ ಬಂದವು. ಆದರೆ ಈ ಟೀಕೆಯ ನಂತರ ರಣವೀರ್ ಸಿಂಗ್ ಕ್ಷಮೆ ಕೇಳಿದ್ದಾರೆ. ನಟ ಜೈದ್ ಖಾನ್ ಅವರ ಕಲ್ಟ್ ಸಿನಿಮಾದ ಅಯ್ಯೋ ಶಿವನೇ ಮತ್ತು ಬ್ಲಡಿ ಲವ್ ಎಂಬ 2 ಹಾಡುಗಳು ಈಗಾಗಲೇ ಸಾಕಷ್ಟು ಸದ್ದು ಮಾಡಿದ್ದು, ಈಗ 3ನೇ ಹಾಡು ನಿನ್ನಲ್ಲೇ ನಾನಿರೇ ಬಿಡುಗಡೆ ಮಾಡಿದ್ದಾರೆ. ಅನಿಲ್ ಕುಮಾರ್ TM ಮತ್ತು ನಿಶಾಂತ್ ರೈ ಬರೆದು ಅರ್ಜುನ್ ಜನ್ಯ ಸಂಗೀತ ನೀಡಿರುವ ಈ ಹಾಡನ್ನು ನಿಶಾಂತ್ ರೈ ಅವರೇ ಹಾಡಿದ್ದಾರೆ ಮತ್ತು ಜೈದ್ ಖಾನ್ ಅವರು ಹಲವು ಲುಕ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಚಿತ್ರದಲ್ಲಿ ಜೈದ್ ಜೊತೆಗೆ ರಚಿತಾ ರಾಮ್ ಮತ್ತು ಮಲೈಕಾ ವಸುಫಾಲ್ ನಟಿಸಿದ್ದಾರೆ. ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಣವೀರ್ ಕಪೂರ್ ಅವರು ರಾಮಾಯಣ ಚಿತ್ರತಂಡದಿಂದ ಸಾಕಷ್ಟು ಅಪ್ಡೇಟ್ಗಳು ಕೇಳಿ ಬರುತ್ತಿದೆ. ರಾಮಾಯಣ ಮೊದಲ ಭಾಗದ ಶೂಟಿಂಗ್ ಕಂಪ್ಲೀಟ್ ಆಗಿದೆ. ಈ ಸಿನಿಮಾದ ಟೀಸರ್ ಕಟ್ ಕೂಡ ರೆಡಿ ಆಗಿದೆ. ಸದ್ಯಕ್ಕೆ ಸಿನಿಮಾದ VFX ವರ್ಕ್ ನಡೀತಿದೆ ಎಂದು ಚಿತ್ರತಂಡ ಮಾಹಿತಿ ನೀಡಿದ್ದಾರೆ. 2025ರಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಹಲವಾರು ಸಿನಿಮಾಗಳು ಬಂದು ಹೋಗಿವೆ. ಅದರಲ್ಲಿ ಹಿಟ್ ಆದ ಸಿನಿಮಾಗಳು ಕಾಂತಾರ ಚಾಪ್ಟರ್ 1 ಬ್ಲಾಕ್ ಬಸ್ಟರ್ ಹಿಟ್ ಆಗಿದೆ. ಸೂಪ್ರಂ ಸೋಪ್ ಚಿತ್ರವು ಯಾರು ಊಹಿಸದ ಕನ್ನಡ ಈ ಸಣ್ಣ ಬಜೆಟ್ ಕಾಮಿಡಿ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. JP ತುಮಿನಾಡ್ ನಟಿಸಿ ನಿರ್ದೇಶಿಸಿರುವ ರಾಜ್ವಿ ಶೆಟ್ಟಿ ನಿರ್ಮಾಣ ಮಾಡಿ ನಟಿಸಿರುವ ಈ ಚಿತ್ರವು 125 ಕೋಟಿ ಗಳಿಸಿತ್ತು. ಜೂನಿಯರ್ ಸಿನಿಮಾವನ್ನು ರಾಧಾಕೃಷ್ಣ ರೆಡ್ಡಿ ನಿರ್ದೇಶನ ಮಾಡಿರುವ
ಕಿರೀಟಿ ರೆಡ್ಡಿ, ಶ್ರೀಲೀಲಾ, ಜೆಲಿಲಿಯಾ ಹಾಗೂ ರವಿಚಂದ್ರನ್ ನಟಿಸಿರುವ ಸಿನಿಮಾ ಕನ್ನಡ ಮತ್ತು ತೆಲುಗಿನಲ್ಲಿ ರಿಲೀಸ್ ಆಗಿತ್ತು. ಈ ಚಿತ್ರದ ಗಳಿಕೆ 12.45 ಕೋಟಿ ದಾಟಿತ್ತು. ಎಕ್ಕ ಮಾದೇವ, ಚೂಮಂತರ್, ಯುದ್ಧಕಾಂಡ ಚಾಪ್ಟರ್ 2, ಬ್ಯಾಟ್, ಏಳುಮಲೆ ಈ ಸಿನಿಮಾಗಳು ಜನರ ಹೃದಯವನ್ನು ಮುಟ್ಟುವಲ್ಲಿ ಯಶಸ್ವಿಯಾಗಿದೆ. ಬನ್ನಿ ಈಗ ಸ್ವಲ್ಪ ಫನ್ ಮಾಡೋಣ. ಕೈ ಇಲ್ಲ, ಕಾಲಿಲ್ಲ, ಆದರೆ ಮನೆ ತುಂಬ ಓಡಾಡುತ್ತೆ, ನಾನ್ಯಾರು? ಉತ್ತರನ ಕಮೆಂಟ್ ಮಾಡಿ. ಯಾರು ಸರಿ ಉತ್ತರ ಕೊಡ್ತಾರೋ ಅವರ ಕಮೆಂಟ್ ಮಾಡ್ತೇನೆ. ಒನ್ ಲೈನರ್ ಅಪ್ಡೇಟ್. ಟಾಕ್ಸಿಕ್ ಸಿನಿಮಾದ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಮುಗಿದಿದ್ದು ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ನಡೀತಿದೆ ಎನ್ನುವ ಮಾಹಿತಿ ಇದೆ. ಮಾರ್ಕ್ ಸಿನಿಮಾವು 137 ಲೊಕೇಶನ್ಗಳಲ್ಲಿ ಶೂಟಿಂಗ್ ಮಾಡಿದ್ದಾರೆ ಎಂದು ಕಿಚ್ಚ ಸುದೀಪ್ ಆಪ್ತರಾದ ಚಕ್ರವರ್ತಿ ಚಂದ್ರಚೂಡ ಹೇಳಿದ್ದಾರೆ. 45 ಸಿನಿಮಾದ ತಂಡ ಡಿಸೆಂಬರ್ 15ಕ್ಕೆ 7 ಜಿಲ್ಲೆಗಳಲ್ಲಿ 7 ಕಾರ್ಯಕ್ರಮ ನಡೆಸುವ ಮೂಲಕ ಟ್ರೈಲರ್ ಲಾಂಚ್ ಇವೆಂಟ್ ಮಾಡುವುದಾಗಿ ತನ್ನ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದೆ. ಡಿಸೆಂಬರ್ 5ಕ್ಕೆ ರಿಲೀಸ್ ಆಗಬೇಕಿದ್ದ ಬಹು ನಿರೀಕ್ಷಿತ ಅಖಂಡ 2 ಸಿನಿಮಾವು 2026ಕ್ಕೆ ಪೋಸ್ಟ್ಪೋನ್ ಆಗಿದೆ. ಮಾರ್ಕ್ ಸಿನಿಮಾದಲ್ಲಿ ನಿಶ್ಚಿಕಾ ನಾಯ್ಡು ಅವರು ಮುಖ್ಯ ಪಾತ್ರದಲ್ಲಿ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾ ರಿಲೀಸ್ ಕನ್ನಡದಲ್ಲಿ ಡೆವಿಲ್. ವಿಡಿಯೋ ಇಷ್ಟವಾದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಿಮ್ಮ ರೆಸ್ಪಾನ್ಸ್ ಇಂದ ಮುಂದಿನ ವಿಡಿಯೋ ಮಾಡಲು ಸಹಾಯವಾಗುತ್ತದೆ.